ನಮಸ್ತೆ, ನನ್ನ ಹೆಸರು ಹನುಮಂತಪ್ಪ. ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುಣಿಗಲ್. ಈ ದಿನ ನಾನು ಈ ವಿಡಿಯೋದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ BA ಅಂತಿಮ ವರ್ಷದ 6ನೇ ಸೆಮಿಸ್ಟ್ರಿಗೆ ಸಂಬಂಧಿಸಿದ ಕಡ್ಡಾಯ ಪತ್ರಿಕೆ ಹಣಕಾಸು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆ ಒಂದು ಅಧ್ಯಾಯಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲನೇ ಒಂದು ಪ್ರಶ್ನೆ, ಹಣವನ್ನು ವ್ಯಾಖ್ಯಾನಿಸಿ ಅಥವಾ ಹಣ ಎಂದರೇನು ಅನ್ನುವಂಥ ಪ್ರಶ್ನೆ ಬರಬಹುದು. ಹಣ ಅಂದರೆ ಸರ್ವರಿಂದಲೂ ಮಾನ್ಯತೆ ಪಡೆದು ವಿನಿಮಯದ ಸಾಧನವಾಗಿ ಬಳಸಲ್ಪಡುವ ವಸ್ತುವನ್ನು ಹಣ ಎಂದು ಕರೆಯಬಹುದು. ನೆಕ್ಸ್ಟ್ 2ನೇ ಪ್ರಶ್ನೆ, ಹಣದ ವಿಕಾಸವನ್ನು ತಿಳಿಸಿ, ಹಣ ಹೇಗೆ ಉದ್ಭವವಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಹಣ ಎಂಬ ಪದ ಆಂಗ್ಲ ಭಾಷೆಯ ಮನಿ ಎಂಬ ಪದದಿಂದ ಬಂದಿದೆ. ಈ ಮನಿ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಮಾನೆಟ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಮಾನೆಟ ಎಂಬ ಪದವು ರೋಮನ್ ದೇವತೆಯ ಜುನೋಗೆ ಇರುವ ಇನ್ನೊಂದು ಹೆಸರು. ಅಂದರೆ ಮಾನೆಟ ಎನ್ನುವಂಥ ದೇವಸ್ಥಾನದಲ್ಲಿ ಹಣವನ್ನು ಮುದ್ರಿಸುತ್ತಿದ್ದರಿಂದಾಗಿ ಆಂಗ್ಲ ಭಾಷೆಯಲ್ಲಿ ಮನಿ ಎಂಬ ಅರ್ಥವನ್ನು ಪಡ್ಕೊಂಡು ಆಂಗ್ಲ ಭಾಷೆಯಿಂದ ಕನ್ನಡದಲ್ಲಿ ಅದು ಹಣ ಎಂಬ ಅರ್ಥವನ್ನು ನೀಡುತ್ತದೆ. 3ನೇದಾಗಿ, ಸಾಮಾನ್ಯ ಹಣ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಕಾಗದದ ನೋಟುಗಳು ಮತ್ತು ನಾಣ್ಯಗಳಿಗೆ ಸಾಮಾನ್ಯ ಹಣ ಎಂದು ಹೆಸರು. ಇದು ಸಾರ್ವತ್ರಿಕವಾಗಿ ಬಳಕೆಯಲ್ಲಿರುವುದರಿಂದ, ಎಲ್ಲರಿಂದಲೂ ಮಾನ್ಯತೆ ಪಡೆದಿರುವುದರಿಂದ ಇದನ್ನು ಸಾಮಾನ್ಯ ಹಣ ಎಂದು ಕರೆಯಬಹುದು. ಮಿತ ಕಾಯ್ದೆ ಹಣ ಎಂದರೇನು? ಯಾವುದೇ ವ್ಯವಹಾರದಲ್ಲಿ ಒಂದು ಮಿತಿಯಾದ ಮಟ್ಟದವರೆಗೆ ಮಾತ್ರ ಪಾವತಿ ಮಾಡಲು ಬಳಸಬಹುದಾದ ಹಣಕ್ಕೆ ಮಿತ ಕಾಯ್ದೆ ಹಣ ಎಂದು ಹೆಸರು. ಸಂಪೂರ್ಣ ಬೆಲೆಯ ನಾಣ್ಯ ಎಂದರೇನು? ನಾಣ್ಯವನ್ನು ತಯಾರಿಸಲು ಉಪಯೋಗಿಸಿದ ಲೋಹದ ಮೌಲ್ಯವು ನಾಣ್ಯದ ಮುಖಬೆಲೆಗೆ ಸಮಾನವಾಗಿದ್ದರೆ ಅದನ್ನು ಸಂಪೂರ್ಣ ಬೆಲೆಯ ನಾಣ್ಯ ಎಂದು ಕರೆಯಲಾಗುತ್ತದೆ. ಸಾಂಕೇತಿಕ ಹಣ ಎಂದರೇನು ಅಥವಾ ಟೋಕನ್ ಕಾಯಿನ್ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ನಾಣ್ಯದ ಮೌಖಿಕ ಮೌಲ್ಯವು ಅದರ ಅಂತರ್ಗತ ಮೌಲ್ಯಕ್ಕಿಂತ, ಅಂದರೆ ಅದನ್ನು ತಯಾರಿಸಲು ಉಪಯೋಗಿಸಿದ ಲೋಹದ ಮೌಲ್ಯಕ್ಕಿಂತ ಹೆಚ್ಚಿದ್ದರೆ ಅದನ್ನು ಸಾಂಕೇತಿಕ ಹಣ ಎಂದು ಕರೆಯಲಾಗುವುದು. ಕಾಗದದ ಹಣದ ವಿಧಗಳನ್ನು ತಿಳಿಸಿ. ಕಾಗದದ ಹಣದಲ್ಲಿ 3 ವಿಧಗಳಿದೆ. 1 ಪರಿವರ್ತನೀಯ ಕಾಗದದ ಹಣ, ಅಪರಿವರ್ತನೀಯ ಕಾಗದದ ಹಣ ಮತ್ತು ಪ್ರಾತಿನಿಧಿಕ ಹಣ ಅಂತೇಳಿ 3 ಪ್ರಕಾರಗಳಿದೆ. ಪರಿವರ್ತನೀಯ ಕಾಗದದ ಹಣ ಎಂದರೇನು? ಚಿನ್ನ ಅಥವಾ ಇತರೆ ಪ್ರಧಾನ ಹಣಕ್ಕೆ ಪರಿವರ್ತಿಸಬಹುದಾದ ಕಾಗದದ ಹಣಕ್ಕೆ ಪರಿವರ್ತನೀಯ ಕಾಗದದ ಹಣ ಎಂದು ಕರೆಯಬಹುದು. ಪ್ರಾತಿನಿಧಿಕ ಹಣ ಎಂದರೇನು? 100% 100% ಲೋಹಗಳ ನಿಧಿಯನ್ನು ಬೆಂಬಲವಾಗಿರಿಸಿಕೊಂಡು ಅಥವಾ ಆಧಾರವಾಗಿರಿಸಿಕೊಂಡು ಚಲಾವಣೆಗೆ ತರುವ ಕಾಗದದ ಹಣವನ್ನು ಪ್ರಾತಿನಿಧಿಕ ಹಣ ಎಂದು ಕರೆಯಲಾಗುತ್ತದೆ. ಸಾಮೀಪ್ಯ ಹಣ ಎಂದರೇನು? ಅಂದರೆ ನಿಯರ್ ಮನಿ, ಹಣ ಅಲ್ಲ ಇದು, ಆದರೆ ಹಣಕ್ಕೆ ಸಮೀಪವಾಗಿರ್ತಕ್ಕಂಥ ಸಾಧನಗಳು, ಇದನ್ನು ಸಾಮೀಪ್ಯ ಹಣ ಅಂತ ಕರೀತಾರೆ. ಯಾವುದನ್ನು ಸಾಮೀಪ್ಯ ಹಣ ಅಂತಾರೆ? ಹಣದ ಮೌಲ್ಯವನ್ನು ಹೊಂದಿದ್ದು ಆದರೆ ಹಣಕ್ಕೆ ಪರಿಪೂರ್ಣವಾದ ದ್ರವತ್ವವನ್ನು ಹೊಂದಿರದ ಕೆಲವು ಕಾಗದ ಪತ್ರಗಳಿವೆ. ಇವು ಪ್ರತ್ಯಕ್ಷವಾಗಿ ಹಣವಲ್ಲದಿದ್ದರೂ ಹಣದ ಪ್ರತಿರೂಪವಾಗಿರ್ತವೆ. ಇವು ಹಣದ ಮೌಲ್ಯವನ್ನು ಪಡೆದಿರುವುದರಿಂದ ಹಣಕ್ಕೆ ಸಮೀಪದಲ್ಲಿರ್ತವೆ. ಆದ್ದರಿಂದ ಇವುಗಳನ್ನು ಪ್ರತಿರೂಪದ ಹಣ ಅಥವಾ ಸಾಮೀಪ್ಯ ಹಣ ಎಂದು ಕರೆಯಲಾಗುತ್ತದೆ. ಸಾಮೀಪ್ಯ ಹಣದ ಪ್ರಕಾರಗಳನ್ನು ತಿಳಿಸಿ. ಸಾಮೀಪ್ಯ ಹಣದಲ್ಲಿ 4 ಪ್ರಕಾರಗಳಿದ್ದಾವೆ. 1 ವಿನಿಮಯದ ಹುಂಡಿ, 2ನೇದು ಋಣಪತ್ರ, 3ನೇದು ಸಾಲಪತ್ರ, 4ನೇದಾಗಿ ಉಳಿತಾಯ ಮಾನ್ಯತಾ ಪತ್ರ. ಇವು ಹಣದ ಸಮೀಪವಾಗಿರ್ತಕ್ಕಂಥ ಸಾಧನಗಳು. ಹಣದ ಲಕ್ಷಣಗಳನ್ನು ತಿಳಿಸಿ ಅಂದರೆ ಗುಡ್ ಮನಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಸೊ ಮೊದಲನೇದಾಗಿ ಸಾರ್ವತ್ರಿಕ ಸ್ವೀಕೃತತೆ
ಎರಡನೇದಾಗಿ ಏಕರೂಪತೆ, ಮೂರನೇದು ಬಹುಕಾಲ ಬಾಳಿಕೆ ಬರುವಂಥದ್ದು, ನಾಲ್ಕನೇದಾಗಿ ಸುಲಭ ನಮ್ಯತೆ. ಸೊ ನೆಕ್ಸ್ಟ್ ಒನ್, ಗ್ರೇಷಮ್ಮನ ನಿಯಮವನ್ನು ತಿಳಿಸಿ. ಗ್ರೇಷಮ್ ಅನ್ನುವಂತಹ ಒಬ್ಬ ಮಾನಿಟರಿ ಎಕನಾಮಿಕ್ಸ್ ಹೇಳ್ತಾನೆ, ಏನಪ್ಪ ಅವನ ನಿಯಮ ಅಂತಂದರೆ, ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರಗೋಡಿಸುತ್ತದೆ ಎನ್ನುವುದೇ ಗ್ರೇಷಮ್ಮನ ನಿಯಮ. ಹಣದ ಪ್ರಮಿತಿಗಳನ್ನು ತಿಳಿಸಿ. ಹಣದ ಪ್ರಮಿತಿಗಳನ್ನು ತಿಳಿಸಿ ಅಂತೇಳಿ ಕೇಳ್ತಾರೆ. ಹಣದ ಪ್ರಮಿತಿ ಎರಡು ಪ್ರಮಿತಿಗಳಿದೆ. ಒಂದು ಲೋಹದ ಪ್ರಮಿತಿ, ಎರಡನೇದು ಕಾಗದದ ಪ್ರಮಿತಿ. ನೆಕ್ಸ್ಟ್ ಒನ್, ಏಕಲೋಹ ನಾಣ್ಯ ಪ್ರಮಿತಿಯನ್ನು ತಿಳಿಸಿ. ಒಂದು ದೇಶದಲ್ಲಿ ಪ್ರಧಾನ ನಾಣ್ಯವು ಚಿನ್ನ ಅಥವಾ ಬೆಳ್ಳಿ ಯಾವುದಾದ್ರೂ ಒಂದು ಲೋಹದ ಚಲಾವಣೆಯಲ್ಲಿರ್ತಕ್ಕಂಥ ಪದ್ಧತಿಯನ್ನು ಏಕಲೋಹ ನಾಣ್ಯ ಪದ್ಧತಿ ಕರೆಯುವರು. ಸೊ ನೆಕ್ಸ್ಟ್ ಒನ್, ಸುವರ್ಣ ಪ್ರಮಿತಿಯ ವಿವಿಧ ಬಗೆಗಳನ್ನು ತಿಳಿಸಿ. ಚಿನ್ನದ ಪ್ರಮಿತಿ ಅಥವಾ ಸುವರ್ಣ ಪ್ರಮಿತಿಯ ವಿವಿಧ ವಿಧಗಳನ್ನು ತಿಳಿಸಿ ಅನ್ನುವಂಥದ್ದನ್ನು ಕೇಳ್ಬೋದು. ಇದರಲ್ಲಿ 4 ವಿಧಾನಗಳಿದ್ದಾವೆ. ಮೊದಲನೇದಾಗಿ ಚಿನ್ನದ ನಾಣ್ಯ ಪ್ರಮಿತಿ, ಎರಡನೇದು ಚಿನ್ನದ ಗಟ್ಟಿ ಪ್ರಮಿತಿ, ಮೂರನೇದು ಚಿನ್ನದ ವಿನಿಮಯ ಪ್ರಮಿತಿ, ನಾಲ್ಕನೇದು ಚಿನ್ನದ ಸಾದೃಶ್ಯ ಪ್ರಮಿತಿ. ಚಿನ್ನದ ನಾಣ್ಯ ಪ್ರಮಿತಿ ಮತ್ತು ಚಿನ್ನದ ಗಟ್ಟಿ ಪ್ರಮಿತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ. ಚಿನ್ನದ ನಾಣ್ಯದ ಪ್ರಮಿತಿಯಲ್ಲಿ ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿರ್ತವೆ, ಆದರೆ ಚಿನ್ನದ ಗಟ್ಟಿ ಪ್ರಮಿತಿಯಲ್ಲಿ ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿರುವುದಿಲ್ಲ. ಒಂದು ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಏನು ಅಂದರೆ, ಚಿನ್ನದ ನಾಣ್ಯ ಪ್ರಮಿತಿಯಲ್ಲಿ ಚಿನ್ನದ ನಾಣ್ಯಗಳನ್ನು ಮುಕ್ತವಾಗಿ ಮುದ್ರಿಸುವ ಅಥವಾ ಕರಗಿಸುವ ಅವಕಾಶವಿದ್ದರೆ, ಚಿನ್ನದ ಗಟ್ಟಿ ಪ್ರಮಿತಿಯಲ್ಲಿ ಖಜಾನೆ ಅಥವಾ ಕೇಂದ್ರ ಬ್ಯಾಂಕ್ ಚಿನ್ನದ ಗಟ್ಟಿಗಳನ್ನು ಕೊಳ್ಳುವ ಮತ್ತು ಮಾರುವ ಪದ್ಧತಿ ಇರುತ್ತದೆ. ಈ 2 ವ್ಯತ್ಯಾಸಗಳನ್ನು ನಾವು ಚಿನ್ನದ ನಾಣ್ಯ ಪ್ರಮಿತಿ, ಚಿನ್ನದ ಗಟ್ಟಿ ಪ್ರಮಿತಿನಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಒನ್, ಚಿನ್ನದ ವಿನಿಮಯ ಪ್ರಮಿತಿ ಎಂದರೇನು ಅಂತ ಹೇಳಿ ಕೇಳಬಹುದು. ಒಂದು ದೇಶದ ನಾಣ್ಯವನ್ನು ಚಿನ್ನದ ನಾಣ್ಯದ ಪ್ರಮಿತಿ ಅಥವಾ ಚಿನ್ನದ ಗಟ್ಟಿ ಪ್ರಮಿತಿಯನ್ನು ಹೊಂದಿರುವ ಮತ್ತೊಂದು ದೇಶದ ನಾಣ್ಯಕ್ಕೆ ಪರಿವರ್ತಿಸಬಹುದಾದಂಥ ವ್ಯವಸ್ಥೆಗೆ ಚಿನ್ನದ ವಿನಿಮಯ ಪ್ರಮಿತಿ ಎಂದು ಹೆಸರು. ನೆಕ್ಸ್ಟ್ ಒನ್, ಚಿನ್ನದ ಪ್ರಮಿತಿಯ ಅವನತಿಯ 4 ಕಾರಣಗಳನ್ನು ತಿಳಿಸಿ. ಅಂದರೆ ಸುವರ್ಣ ಪ್ರಮಿತಿ ಅಥವಾ ಚಿನ್ನದ ಪ್ರಮಿತಿ ಯಾಕೆ ಅವನತಿಯನ್ನು ಹೊಂದಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 4 ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಯಾಕೆ ಅಂತಂದರೆ, ಮೊದಲನೇದಾಗಿ ಚಿನ್ನದ ಪ್ರಮಿತಿ ನಿಯಮಗಳ ಅನುಸರಣೆ ವಿಫಲತೆ ಆಯಿತು. ಎರಡನೇ ಒಂದು ಕಾರಣ, ವಿವಿಧ ದೇಶಗಳ ನಡುವೆ ಚಿನ್ನದ ಅಸಮರ್ಪಕ ವಿತರಣೆ. ಮೂರನೇದು ಬೆಲೆಗಳ ಅಸ್ಥಿಮಿತತೆ. ನಾಲ್ಕನೇದು ರಾಜಕೀಯ ಅಸ್ಥಿರತೆ ಆಯಿತು. ಈ ಕಾರಣಕ್ಕಾಗಿ ಚಿನ್ನದ ಪ್ರಮಿತಿ ಅವನತಿಯನ್ನು ಹೊಂದಿತ್ತು. ನೆಕ್ಸ್ಟ್ ಒನ್, ನೋಟು ಚಲಾವಣೆಯ ಪದ್ಧತಿಗಳನ್ನು ತಿಳಿಸಿ. ನೋಟು ಚಲಾವಣೆ ಪದ್ಧತಿ ಎನ್ನುವಂಥದ್ದು 4 ಪ್ರಕಾರಗಳನ್ನು ಅಥವಾ ವಿಧಗಳನ್ನು ಹೊಂದಿದೆ. ಒಂದು, ಮೊದಲನೇದಾಗಿ ಗರಿಷ್ಠ ನ್ಯಾಸ ರಕ್ಷಕ ಪದ್ಧತಿ, ನಿರ್ದಿಷ್ಟ ನ್ಯಾಸ ರಕ್ಷಕ ಪದ್ಧತಿ. ಮೂರನೇದು ಪ್ರಮಾಣಾನುಗುಣ ನಿಧಿ ಪದ್ಧತಿ. ನಾಲ್ಕನೇದಾಗಿ ಕನಿಷ್ಠ ನಿಧಿ ಪದ್ಧತಿ. ಸೊ ನೆಕ್ಸ್ಟ್, ಗರಿಷ್ಠ ನ್ಯಾಸ ರಕ್ಷಕ ಪದ್ಧತಿ ಎಂದರೇನು ಅಂತ ಹೇಳಿ ಕೇಳ್ಬೋದು. ಈ ಪದ್ಧತಿಯ ಪ್ರಕಾರ ಒಂದು ನಿರ್ದಿಷ್ಟ ಮೊತ್ತದವರೆಗೆ ಲೋಹದ ಆಧಾರವಿಲ್ಲದೆ ಕೇಂದ್ರ ಬ್ಯಾಂಕು ಕಾಗದದ ಹಣವನ್ನು ಚಲಾವಣೆಗೆ ತರಬಹುದಾಗಿರುತ್ತದೆ. ಒಂದು ನಿಗದಿತ ಮೊತ್ತದ ಹಣವನ್ನು ಗರಿಷ್ಠ ಮಿತಿ ಎಂದು ನಿರ್ಧರಿಸಲಾಗ್ತದೆ. ಈ ಮಿತಿಯವರೆಗೆ ಚಿನ್ನ ಅಥವಾ ಬೆಳ್ಳಿಯ ಆಧಾರವಿಲ್ಲದೆ ಕೇಂದ್ರ ಬ್ಯಾಂಕು ನೋಟುಗಳನ್ನು ಚಲಾವಣೆಗೆ ತರಬಹುದಾಗಿದೆ. ಇದನ್ನು ಗರಿಷ್ಠ ನ್ಯಾಸ ರಕ್ಷಕ ಪದ್ಧತಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಒನ್, MV=PT ವಿಸ್ತರಿಸಿ ಎಂದು ಕೇಳ್ತಾರೆ. ಇದು ಅಮೇರಿಕದ ಗ್ರೇಟ್ ಎಕನಾಮಿಸ್ಟ್ ಇರ್ವಿಂಗ್ ಫಿಶರ್ ಅವರ ಸಮೀಕರಣ. MV=PT. M ಅಂದರೆ ಹಣದ ಪ್ರಮಾಣ, V ಮೀನ್ಸ್ ಹಣದ ಚಲಾವಣೆಯ ವೇಗ, P ಮೀನ್ಸ್ ಪ್ರೈಸ್ ಆಫ್ ಕಮಾಡಿಟಿ, T ಮೀನ್ಸ್ ಸರಕು ಮತ್ತು ಸೇವೆಗಳ ಒಟ್ಟು ಪ್ರಮಾಣ. ಅಂದರೆ ಎಷ್ಟು ಹಣಕ್ಕೆ ಬೇಡಿಕೆ ಇದೆ ಅಂದರೆ ಎಷ್ಟು ಪ್ರಮಾಣದ ಸರಕು ಸೇವೆಗಳು ಮಾರುಕಟ್ಟೆಯಲ್ಲಿ ಉತ್ಪಾದನೆಯಾಗಿ ಲಭ್ಯವಿದೆಯೋ ಅಷ್ಟು ಪ್ರಮಾಣದ ಹಣಕ್ಕೆ ಬೇಡಿಕೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ. ಸೊ ನೆಕ್ಸ್ಟ್, ಬ್ಯಾಂಕನ್ನು ವ್ಯಾಖ್ಯಾನಿಸಿ. ಬ್ಯಾಂಕ್ ಎಂದರೆ ಹಣದ ವ್ಯವಹಾರ, ಅಂದರೆ
ಠೇವಣಿಗಳನ್ನು ಸ್ವೀಕರಿಸುವುದು ಮತ್ತು ಸಾಲವನ್ನು ನೀಡುವಂಥ ಸಂಸ್ಥೆಯನ್ನು ಬ್ಯಾಂಕ್ ಎಂದು ಕರೆಯಬಹುದು. ಬ್ಯಾಂಕ್ ಎಂಬ ಪದದ ವಿಕಾಸವನ್ನು ತಿಳಿಸಿ. ಅಂದರೆ ಬ್ಯಾಂಕ್ ಎನ್ನುವ ಪದ ಎಲ್ಲಿಂದ, ಯಾವ ಮೂಲದಿಂದ ಬಂದಿದೆ ಎಂಬ ಪ್ರಶ್ನೆಯನ್ನು ಕೇಳಬಹುದು. ಬ್ಯಾಂಕ್ ಎಂಬ ಪದ ಇಟಲಿ ಭಾಷೆಯ ಬ್ಯಾಂಕೋ ಎಂಬುದರಿಂದ ಉದ್ಭವವಾಗಿದೆ. ಈ ಪದವು ಗ್ರೀಕ್ ಪದಗಳಾದಂತಹ ಬ್ಯಾಂಕಸ್ ಅಥವಾ ಬ್ಯಾಂಕ್ವೆ ಎಂಬ ಪದಗಳಿಂದ ಆವಿರ್ಭವಿಸಿದೆ. ಈ ಬ್ಯಾಂಕ್ವೆ, ಬ್ಯಾಂಕಸ್ ಈ ಎಲ್ಲ ಪದಗಳು ಬೆಂಚ್ ಎಂಬ ಅರ್ಥವನ್ನು ನೀಡ್ತಾ ಇದ್ದವು. ಆ ಬೆಂಚ್ ಎನ್ನುವ ಪದದಿಂದಾಗಿ ಬ್ಯಾಂಕ್ ಎನ್ನುವ ಪದ ಆವಿರ್ಭವಿಸಿದೆ ಎಂಬುದು ತಜ್ಞರ ಅಭಿಪ್ರಾಯ. ವಾಣಿಜ್ಯ ಬ್ಯಾಂಕಿನ ಅರ್ಥ ನೀಡಿ. ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುವುದು, ವ್ಯಾಪಾರ, ವಾಣಿಜ್ಯ, ಉದ್ಯಮ ಮುಂತಾದವುಗಳಿಗೆ ಅಲ್ಪಾವಧಿ ಸಾಲವನ್ನು ನೀಡುವುದು. ಪತ್ತು ನಿರ್ಮಾಣ ಮಾಡುವಂತಹ ಸಂಸ್ಥೆಯನ್ನು ವಾಣಿಜ್ಯ ಬ್ಯಾಂಕ್ ಎನ್ನುವರು. ಬ್ಯಾಂಕುಗಳ 4 ಪ್ರಕಾರಗಳನ್ನು ತಿಳಿಸಿ ಅಂತೇಳಿ ಕೇಳ್ಬೋದು. ಮೊದಲನೇದಾಗಿ ವಾಣಿಜ್ಯ ಬ್ಯಾಂಕುಗಳು, ಕೃಷಿ ಬ್ಯಾಂಕುಗಳು, ಔದ್ಯಮಿಕ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳು. ಸಾಲ ಮತ್ತು ಮುಂಗಡಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಥವಾ ಈ ಎರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳ್ಬೋದು. ಸಾಲ ಅಂತಂದರೆ ದೀರ್ಘಾವಧಿಯಲ್ಲಿ ಮರುಪಾವತಿ ಮಾಡುವಂತೆ ವಾಣಿಜ್ಯ ಬ್ಯಾಂಕುಗಳು ಒದಗಿಸುವ ಹಣಕ್ಕೆ ಸಾಲ ಎಂತಲೂ, ಅತ್ಯಂತ ಅಲ್ಪಾವಧಿಯಲ್ಲಿ ಮರುಪಾವತಿ ಮಾಡಬೇಕಾಗಿರುವ ಹಣಕ್ಕೆ ಮುಂಗಡ ಎಂತಲೂ ಕರೆಯುವರು. ನೆಕ್ಸ್ಟ್ ಒನ್, ಹುಂಡಿಯನ್ನು ಒಟ್ಟಾಯಿಸುವಿಕೆ ಎಂದರೇನು? ವಾಣಿಜ್ಯ ಬ್ಯಾಂಕುಗಳಿಗೆ ತುರ್ತಾಗಿ ಹಣದ ಅಗತ್ಯತೆ ಬಿದ್ದಾಗ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿಯಲ್ಲಿರುವಂಥ ಪ್ರಥಮ ದರ್ಜೆ ಹುಂಡಿಗಳನ್ನು ಕೇಂದ್ರ ಬ್ಯಾಂಕಿನಲ್ಲಿ ಒಟ್ಟಾಯಿಸುವ ಮೂಲಕ ಸಾಲವನ್ನು ಪಡೀತವೆ. ಈಗ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಹುಂಡಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಾಲ ನೀಡುವಾಗ ಮುಂಚಿತವಾಗಿ ಆ ಸಾಲಕ್ಕೆ ಸಂಬಂಧಪಟ್ಟ ಬಡ್ಡಿಯನ್ನು ಕಡಿತ ಮಾಡುವುದರಿಂದ ಇದನ್ನು ಹುಂಡಿಯನ್ನು ಒಟ್ಟಾಯಿಸುವಿಕೆ ಎಂದು ಕರೆಯುವರು. ಪತ್ತು ನಿರ್ಮಾಣ ಎಂದರೇನು? ಪತ್ತು ನಿರ್ಮಾಣ ಎಂದರೆ ಸಾಲದ ಹಣದ ಸೃಷ್ಟಿ ಅಥವಾ ಉದ್ದರಿ ಸೃಷ್ಟಿ ಎಂದು ಕರೆಯುವರು. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ತೆಗೆದುಕೊಳ್ಳುವ ಠೇವಣಿಯ ಹಣದಲ್ಲಿ ಸಾಲದ ಹಣವನ್ನು ಸೃಷ್ಟಿ ಮಾಡ್ತಾ ಹೋಗ್ತವೆ. ಈ ಒಂದು ಕಾರ್ಯವನ್ನು ಪತ್ತು ನಿರ್ಮಾಣ ಅಥವಾ ಉದ್ದರಿ ನಿರ್ಮಾಣ ಎಂದು ಕರೆಯುವರು. ATM ಅನ್ನು ವಿಸ್ತರಿಸಿ. ATM ಮೀನ್ಸ್ ಸ್ವಯಂ ಚಾಲಿತ ಸರಾಫ್ ಯಂತ್ರ. ಅಂದರೆ ಆಂಗ್ಲ ಭಾಷೆಯಲ್ಲಿ A ಮೀನ್ಸ್ ಆಟೋಮೇಟೆಡ್, T ಮೀನ್ಸ್ ಟೆಲ್ಲರ್, M ಮೀನ್ಸ್ ಮಷಿನ್ ಅಂತೇಳಿ. ಬ್ಯಾಂಕ್ ರಾಷ್ಟ್ರೀಕರಣ ಎಂದರೇನು? ಬ್ಯಾಂಕ್ ರಾಷ್ಟ್ರೀಕರಣ ಅಂತಂದರೆ ಖಾಸಗಿ ಒಡೆತನಕ್ಕೆ ಮತ್ತು ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟ ವಾಣಿಜ್ಯ ಬ್ಯಾಂಕುಗಳನ್ನು ಸರ್ಕಾರವೇ ತನ್ನ ವಶಕ್ಕೆ ಪಡೆಯುವುದನ್ನು ಬ್ಯಾಂಕ್ ರಾಷ್ಟ್ರೀಕರಣ ಎಂದು ಕರೆಯುವರು. ವಿದ್ಯುತ್ ಚಾಲಿತ ಬ್ಯಾಂಕೋದ್ಯಮ ಎಂದರೇನು? ವಿದ್ಯುತ್ ಚಾಲಿತ ಬ್ಯಾಂಕೋದ್ಯಮ ಅಂತಂದರೆ ಗ್ರಾಹಕನು ಮನೆಯಲ್ಲಿಯೇ ಕುಳಿತು ಬ್ಯಾಂಕೋದ್ಯಮ ಸೇವೆಗಳನ್ನು ಪಡೆದುಕೊಳ್ಳಬಹುದು. ಬ್ಯಾಂಕ್ ತನ್ನ ಗ್ರಾಹಕರಿಗೆ ದೂರ ಸಲಕರಣೆ ಬ್ಯಾಂಕೋದ್ಯಮ, ದೂರ ಸಂಬಂಧದ ಬ್ಯಾಂಕೋದ್ಯಮ ಈ ಸೌಲಭ್ಯಗಳನ್ನು ಒದಗಿಸುತ್ತದೆ. ಇದನ್ನು ವಿದ್ಯುತ್ ಚಾಲಿತ ಬ್ಯಾಂಕೋದ್ಯಮ ಎಂದು ಕರೆಯಲಾಗುತ್ತದೆ. ಬ್ಯಾಂಕುಗಳ ರಾಷ್ಟ್ರೀಕರಣದ 4 ಉದ್ದೇಶಗಳನ್ನು ತಿಳಿಸಿ ಅಂತೇಳಿ ಕೇಳಬಹುದು. ಮೊದಲನೇದಾಗಿ ಆದಾಯ ಮತ್ತು ಸಂಪತ್ತು ಕೆಲವು ಜನರ ಬಳಿ ಕೇಂದ್ರೀಕೃತಗೊಳ್ಳುವುದನ್ನು ತಡೆಗಟ್ಟುವುದು ಬ್ಯಾಂಕುಗಳ ರಾಷ್ಟ್ರೀಕರಣದ ಮೊದಲ ಉದ್ದೇಶ. ಎರಡನೇ ಉದ್ದೇಶ ಏನಿತ್ತಪ್ಪ ಅಂದರೆ ವಾಣಿಜ್ಯ ಬ್ಯಾಂಕುಗಳ ಆಡಳಿತ ಮತ್ತು ನಿಯಂತ್ರಣ ಕೆಲವೇ ಜನರ ಬಳಿ ಕೇಂದ್ರೀಕೃತವಾಗುವುದನ್ನು ತಗ್ಗಿಸುವುದು. ಇನ್ನು ಮೂರನೇದಾಗಿ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯವರಿಂದ ಆಗುತ್ತಿದ್ದಂಥ ಹಣದ ದುರುಪಯೋಗವನ್ನು ನಿಯಂತ್ರಿಸುವಂಥದ್ದು. ನಾಲ್ಕನೇದಾಗಿ ಕೃಷಿ, ಸಣ್ಣ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಮುಂತಾದ ಆದ್ಯತಾ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯ ಸಕಾಲದಲ್ಲಿ ದೊರೆಯಬೇಕು ಅನ್ನುವಂಥ ಮತ್ತೊಂದು ಉದ್ದೇಶವನ್ನು ಈ ಬ್ಯಾಂಕುಗಳ ರಾಷ್ಟ್ರೀಕರಣ ಅನ್ನುವಂಥದ್ದು ಒಳಗೊಂಡಿತ್ತು. ನೆಕ್ಸ್ಟ್ ಒನ್, ಬ್ಯಾಂಕ್ ರಾಷ್ಟ್ರೀಕರಣದ 4 ಪರವಾದಗಳನ್ನು ತಿಳಿಸಿ. ಯಾಕೆ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿಕೊಳ್ಳಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಮೊದಲನೇದಾಗಿ ಹಿಂದುಳಿದ ವಲಯಗಳ ಪ್ರಗತಿ.
ಮೊದಲನೇ ಒಂದು ಕಾರಣ ಅಥವಾ ಮೊದಲನೇ ಒಂದು ಪರವಾದ ಏನಪ್ಪ ಅಂತಂದರೆ ಹಿಂದುಳಿದ ವಲಯಗಳ ಪ್ರಗತಿ, ಎರಡನೇದಾಗಿ ಸಂಪನ್ಮೂಲಗಳ ಕ್ರೋಢೀಕರಣ, ಮೂರನೇದಾಗಿ ಎಲ್ಲ ಪ್ರದೇಶಗಳ ಸಮಾನ ಅಭಿವೃದ್ಧಿ, ನಾಲ್ಕನೇದಾಗಿ ಠೇವಣಿದಾರರಿಗೆ ಸುರಕ್ಷತೆ. ನೆಕ್ಸ್ಟ್ ಬ್ಯಾಂಕ್ ರಾಷ್ಟ್ರೀಕರಣದ ವಿರುದ್ಧವಾದಗಳನ್ನು ತಿಳಿಸಿ. ಪರವಾದಗಳು ಇರುವ ರೀತಿಯಲ್ಲಿ ವಿರುದ್ಧವಾದಗಳು ಕೂಡ ಇದೆ. ಯಾಕೆ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿಕೊಳ್ಳಬಾರ್ದಾಗಿತ್ತು ಅಂತಂದರೆ, ಮೊದಲನೇ ಒಂದು ವಿರುದ್ಧವಾದ ಏನಪ್ಪ ಅಂದರೆ ರಾಜಕೀಯ ಹಸ್ತಕ್ಷೇಪದ ಹೆಚ್ಚಳ, ಎರಡನೇದಾಗಿ ಅಧಿಕಾರಶಾಹಿ ನಿಯಂತ್ರಣದ ಹೆಚ್ಚಳ, ಮೂರನೇದಾಗಿ ಬ್ಯಾಂಕೋದ್ಯಮ ಕಾರ್ಯವಿಧಾನವು ಅಸ್ತವ್ಯಸ್ತಗೊಳ್ಳುವ ಭೀತಿ ಇತ್ತು, ನಾಲ್ಕನೇದಾಗಿ ಉಗ್ರ ಕ್ರಮದ ಅನವಶ್ಯಕತೆ. ನೆಕ್ಸ್ಟ್ ಭಾರತದ ಆಧುನಿಕ ಬ್ಯಾಂಕೋದ್ಯಮ ವಲಯದ ಸುಧಾರಣೆಯ ಹರಿಕಾರ ಯಾರು ಅಂದರೆ ಬ್ಯಾಂಕ್ ರಿಫಾರ್ಮ್ಸ್ನ ಹರಿಕಾರ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಇವತ್ತಿನ ಬ್ಯಾಂಕಿಂಗ್ ಸಿಸ್ಟಮ್ಸನ್ನು ರಿಫಾರ್ಮ್ಸ್ ಮಾಡಿದಂಥ ಮಹಾನ್ ವ್ಯಕ್ತಿ ಎಂ ನರಸಿಂಹಂ ಅನ್ನುವಂತಹ ವ್ಯಕ್ತಿ. ನೆಕ್ಸ್ಟ್ ನರಸಿಂಹಂ ಸಮಿತಿಯ 4 ಶಿಫಾರಸುಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ಬೋದು. ಬ್ಯಾಂಕಿಂಗ್ ರಿಫಾರ್ಮ್ಸ್ನಲ್ಲಿ ಅವರ ಸಜೆಷನ್ಸ್ ಏನು, ಅವರ ರಿಫಾರ್ಮ್ಸ್ ಏನು ಅನ್ನುವಂಥದ್ದನ್ನು ನಿಮಗೆ ಕೇಳ್ಬೋದು. ಮೊದಲನೇದಾಗಿ ನಗದು ಆಪದ್ದನ ನಿಧಿಯನ್ನು ಇವರು ಸಜೆಸ್ಟ್ ಮಾಡ್ತಾರೆ ಅಥವಾ ರಿಫಾರ್ಮ್ಸನ್ನು ಹೇಳ್ತಾರೆ. ಎರಡನೇದಾಗಿ ಶಾಸನೀಯ ದ್ರವತ್ವದ ಅನುಪಾತ, ಮೂರನೇದಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಆಂತರಿಕ ಸ್ವಾಯತ್ತತೆ, ನಾಲ್ಕನೇದಾಗಿ ಬಡ್ಡಿ ದರದ ಕುಸಿತ. ಈ 4 ಮತ್ತು ಇತ್ಯಾದಿ ಸುಧಾರಣೆಗಳನ್ನು ಇವರು ಮಾಡಿದ್ದಾರೆ ಎಂ ನರಸಿಂಹಂ ಅನ್ನುವಂಥವ್ರು. ನೆಕ್ಸ್ಟ್ ಕೇಂದ್ರ ಬ್ಯಾಂಕಿನ 4 ಕಾರ್ಯಗಳನ್ನು ತಿಳಿಸಿ. ಮೊದಲನೇದಾಗಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳಲ್ಲಿ ನೋಟು ಮುದ್ರಣ ಮತ್ತು ಚಲಾವಣೆ, ಎರಡನೇದಾಗಿ ಸರ್ಕಾರದ ಬ್ಯಾಂಕ್, ಮೂರನೇದಾಗಿ ಬ್ಯಾಂಕುಗಳ ಬ್ಯಾಂಕ್, ನಾಲ್ಕನೇದಾಗಿ ವಿದೇಶಿ ವಿನಿಮಯದ ಪಾಲಕ. ಭಾರತದ ಕೇಂದ್ರ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಭಾರತದ ಕೇಂದ್ರ ಬ್ಯಾಂಕಿನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಮುಂಬೈ, ಮಹಾರಾಷ್ಟ್ರದಲ್ಲಿ. ಪತ್ತು ನಿಯಂತ್ರಣದ ವಿಧಾನಗಳನ್ನು ತಿಳಿಸಿ ಅಥವಾ ಉದ್ದರಿ ನಿಯಂತ್ರಣದ ವಿಧಾನಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಪತ್ತು ನಿಯಂತ್ರಣವನ್ನು 2 ವಿಧಾನಗಳಲ್ಲಿ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಕೇಂದ್ರ ಬ್ಯಾಂಕ್ ಮಾಡುತ್ತೆ. ಮೊದಲನೇದಾಗಿ ಪರಿಮಾಣಾತ್ಮಕ ಪತ್ತು ನಿಯಂತ್ರಣದ ವಿಧಾನ, ಎರಡನೇದಾಗಿ ಗುಣಾತ್ಮಕ ಪತ್ತು ನಿಯಂತ್ರಣದ ವಿಧಾನ. ಹಾಗಾದರೆ ಪತ್ತು ನಿಯಂತ್ರಣ ಎಂದರೇನು? ಪತ್ತು ನಿಯಂತ್ರಣ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಉದ್ದರಿ ಹಣವನ್ನು ನಿಯಂತ್ರಿಸುವ ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಪತ್ತು ನಿಯಂತ್ರಣ ಎಂದು ಇರುತ್ತದೆ. ನೆಕ್ಸ್ಟ್ ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳನ್ನು ತಿಳಿಸಿ. ಯಾವ್ಯಾವು ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳು ಅಂತಂದರೆ, ಮೊದಲನೇದಾಗಿ ಬ್ಯಾಂಕ್ ದರದ ನೀತಿ, ಎರಡನೇದಾಗಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಮೂರನೇದಾಗಿ ನಗದು ಮೀಸಲು ಅನುಪಾತದ ಬದಲಾವಣೆ, ನಾಲ್ಕನೇದಾಗಿ ರೇಪೋ ದರದ ಬದಲಾವಣೆ. ಬ್ಯಾಂಕ್ ದರದ ನೀತಿ ಎಂದರೇನು? ವಾಣಿಜ್ಯ ಬ್ಯಾಂಕುಗಳು ತರುವ ಹುಂಡಿಗಳು ಅಥವಾ ವಿನಿಯೋಜಕಗಳ ಮೇಲೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಅಧಿಕೃತ ಬಡ್ಡಿಗೆ ಬ್ಯಾಂಕ್ ದರ ಎಂದು ಹೆಸರು. ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಎಂದರೇನು? ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೇನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು. ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯಲ್ಲಿ ಉದ್ದೇಶಪೂರ್ವಕವಾಗಿ, ಅಂದರೆ ಬ್ಯಾಂಕುಗಳ ಪತ್ತು ನಿರ್ಮಾಣದ ಶಕ್ತಿಯನ್ನು ಕುಂದಿಸುವುದಕ್ಕಾಗಿ ಅಥವಾ ಅಧಿಕಗೊಳಿಸುವುದಕ್ಕಾಗಿ ಅವು ಹುಂಡಿಗಳನ್ನು ಮತ್ತು ವಿನಿಯೋಜಕಗಳನ್ನು ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳಿಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎಂದು ಹೆಸರು. ನಗದು ಮೀಸಲು ಅನುಪಾತ ಎಂದರೇನು? ಅಂದರೆ CRR ಎಂದರೇನು? ಕ್ಯಾಶ್ ರಿಸರ್ವ್ ರೇಷಿಯೋ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ರೂಢಿಬದ್ಧವಾಗಿ ಮತ್ತು ಕಾನೂನಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರುವ ಠೇವಣಿಗಳ ಒಟ್ಟು ಮೊತ್ತದ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗಿದೆ. ಇದನ್ನು ನಗದು ಮೀಸಲು ಅನುಪಾತ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಎಂದರೇನು? ಅಂದರೆ ಇದನ್ನು ಆಂಗ್ಲ ಭಾಷೆಯಲ್ಲಿ SLR ಅಂತ ಕರೀತಾರೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ ಕರೀತಾರೆ. ಹಾಗಾದರೆ ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸುವ ವಿವಿಧ ರೀತಿಯ ಠೇವಣಿಗಳ ವಿರುದ್ಧವಾಗಿ ಎಷ್ಟು ನಗದು ಹಣವನ್ನು ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದನ್ನು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಎಂದು ಕರೆಯಲಾಗುವುದು. ಇದರ ನಂತರದಲ್ಲಿ ರೇಪೋ ದರ ಎಂದರೇನು? ರೇಪೋ ದರ ಎಂದರೆ ರಿಸರ್ವ್ ಬ್ಯಾಂಕ್
ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಗೆ ಅಂದರೆ ಒಂದೆರಡು ದಿನಗಳ ಅವಧಿಗಾಗಿ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರಕ್ಕೆ ಎಂದು ಕರೆಯುವರು. ಇದರ ನಂತರದಲ್ಲಿ ವಿಪರ್ಯಸ್ತ ಅಥವಾ ಹಿಮ್ಮೊಗ ರೇಪೋ ದರ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಹಿಮ್ಮೊಗ ಅಥವಾ ವಿಪರ್ಯಸ್ತ ರೇಪೋ ದರ ಅಂತಂದರೆ ಇದು ರೇಪೋ ದರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ ರೇಪೋ ದರ ಅಂದ್ರೇನು? ಅಲ್ಪಾವಧಿಗಾಗಿ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸಲಾಗುವ ಬಡ್ಡಿ ದರ. ವಿಪರ್ಯಸ್ತ ರೇಪೋ ದರ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ನಗದು ಹಣವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಈ ಸಾಧನವನ್ನು ಕೇಂದ್ರ ಬ್ಯಾಂಕ್ ಬಳಸುತ್ತೆ. ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಂದ ಅತ್ಯಲ್ಪ ಅವಧಿಗೆ ಸಾಲವನ್ನು ಪಡೆಯುವಾಗ ಪಾವತಿಸುವ ಬಡ್ಡಿ ದರಕ್ಕೆ ವಿಪರ್ಯಸ್ತ ರೇಪೋ ದರ ಎಂದು ಹೆಸರು. ಗುಣಾತ್ಮಕ ಪತ್ತು ನಿಯಂತ್ರಣದ ವಿಧಾನಗಳನ್ನು ತಿಳಿಸಿ. ಗುಣಾತ್ಮಕ ಪತ್ತು ನಿಯಂತ್ರಣದ ವಿಧಾನಗಳನ್ನು ತಿಳಿಸಿ. ಇದು 4 ವಿಧಾನಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಅಂಚಿನ ಅಗತ್ಯದ ಬದಲಾವಣೆ. ಎರಡನೇದಾಗಿ ಭಿನ್ನಕ ಬಡ್ಡಿ ದರ. ಮೂರನೇದಾಗಿ ಅನುಭೋಗಿ ಸಾಲದ ನಿಯಂತ್ರಣ. ನಾಲ್ಕನೇದಾಗಿ ಸಾಲದ ಪಡಿತರ ಪದ್ಧತಿ. ನೆಕ್ಸ್ಟ್ ಒನ್, ಆಧಾರ ಮೌಲ್ಯ ಕೋರಿಕೆ ಅಥವಾ ಅಂಚಿನ ಅಗತ್ಯದ ಬದಲಾವಣೆ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಸಾಲಗಾರರು ಒದಗಿಸುವ ವಿನಿಯೋಜಕಗಳ ಪೂರ್ಣ ಮೌಲ್ಯದ ಮೇಲೆ ಬ್ಯಾಂಕುಗಳು ಸಾಲವನ್ನು ನೀಡುವುದಿಲ್ಲ. ಹೀಗಾಗಿ ವಿನಿಯೋಜಕದ ಪೂರ್ಣ ಮೌಲ್ಯ ಮತ್ತು ಅದರ ಮೇಲೆ ನೀಡಲಾದ ಸಾಲದ ಮೊತ್ತ ಇವುಗಳ ನಡುವಿನ ವ್ಯತ್ಯಾಸವನ್ನು ಆಧಾರ ಮೌಲ್ಯ ಕೋರಿಕೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಒನ್, ಅನುಭೋಗಿ ಸಾಲದ ನಿಯಂತ್ರಣ ಎಂದರೇನು? ದೀರ್ಘಕಾಲ ಬಾಳಿಕೆ ಬರುವ ಸರಕುಗಳ ಕೊಳ್ಳುವಿಕೆಗಾಗಿ ಅನುಭೋಗಿಗಳು ಪಡೆಯುವ ಸಾಲವು ಬೆಲೆಯ ಮಟ್ಟದ ಮೇಲೆ ತೀವ್ರ ಪರಿಣಾಮವನ್ನು ಬೀರಿ ಹಣದುಬ್ಬರಕ್ಕೆ ಕಾರಣವಾಗ್ತದೆ. ಇದರ ನಿಯಂತ್ರಣಕ್ಕಾಗಿ ಕೇಂದ್ರ ಬ್ಯಾಂಕು ಬಡ್ಡಿ ದರವನ್ನು ಏರಿಸುವ ಕ್ರಮವನ್ನೇ ಅನುಭೋಗಿ ಸಾಲ ನಿಯಂತ್ರಣ ಎನ್ನುವರು. ಸಾಲದ ಪಡಿತರ ಪದ್ಧತಿ ಎಂದರೇನು? ವಿವಿಧ ಕ್ಷೇತ್ರಗಳ ಕೋರಿಕೆಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ಕ್ಷೇತ್ರಕ್ಕೂ ಅಗತ್ಯವಿರುವಷ್ಟೇ ಹಣವನ್ನು ಸರಬರಾಜು ಮಾಡುವುದೇ ಸಾಲದ ಪಡಿತರ ಪದ್ಧತಿ. ಹಣಕಾಸಿನ ನೀತಿಯನ್ನು ವ್ಯಾಖ್ಯಾನಿಸಿ ಅಂತೇಳಿ ಕೇಳಬಹುದು. ದೇಶದಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣವನ್ನು ನಿಗದಿಗೊಳಿಸುವ ಮತ್ತು ಕಾಯ್ದುಕೊಳ್ಳುವ ನೀತಿಯನ್ನು ಹಣ ಸಂಬಂಧಿ ನೀತಿ ಎಂದು ಕರೆಯಲಾಗ್ತದೆ. ಹಣಕಾಸಿನ ನೀತಿಯ ವಿಧಗಳನ್ನು ತಿಳಿಸಿ ಅಂಥೇಳಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಹಣಕಾಸಿನ ನೀತಿಯಲ್ಲಿ 2 ವಿಧ. ಒಂದು, ಹಗ್ಗದ ಹಣಕಾಸಿನ ನೀತಿ ಅಥವಾ ಚೀಪ್ ಮನಿ ಪಾಲಿಸಿ. ಎರಡನೇದಾಗಿ ದುಬಾರಿ ಹಣಕಾಸಿನ ನೀತಿ ಅಥವಾ ತುಟ್ಟಿ ಹಣಕಾಸಿನ ನೀತಿ ಅಂಥೇಳಿ 2 ವಿಧಾನಗಳನ್ನು ನಾವು ಕಾಣ್ಬೋದಾಗಿದೆ. ಇದರ ನಂತರದಲ್ಲಿ ಹಗ್ಗದ ಹಣಕಾಸಿನ ನೀತಿ ಎಂದರೇನು? ಹಗ್ಗದ ಹಣಕಾಸಿನ ನೀತಿ ಅಂತಂದರೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುವಂಥ ನೀತಿಯನ್ನು ಹಗ್ಗದ ಹಣಕಾಸಿನ ನೀತಿ ಎಂದು ಕರೆಯುತ್ತಾರೆ. ಹಾಗಾದರೆ ಈ ವಿಧಾನವನ್ನು ಕೇಂದ್ರ ಬ್ಯಾಂಕು ಯಾವಾಗ ಅನುಷ್ಠಾನಗೊಳಿಸುತ್ತೆ ಅಂದರೆ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಈ ಹಗ್ಗದ ಹಣಕಾಸಿನ ನೀತಿಯನ್ನು ಕೇಂದ್ರ ಬ್ಯಾಂಕ್ ಅನುಷ್ಠಾನಗೊಳಿಸುತ್ತದೆ. ನೆಕ್ಸ್ಟ್ ಒನ್, ದುಬಾರಿ ಅಥವಾ ತುಟ್ಟಿ ಹಣಕಾಸಿನ ನೀತಿ ಎಂದರೇನು? ಅತ್ಯಂತ ದುಬಾರಿ ಅಥವಾ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುವ ಕೇಂದ್ರ ಬ್ಯಾಂಕಿನ ನೀತಿಯನ್ನು ದುಬಾರಿ ಅಥವಾ ತುಟ್ಟಿ ಹಣಕಾಸಿನ ನೀತಿ ಎಂದು ಕರೆಯುವರು. ಹಾಗಾದರೆ ಈ ದುಬಾರಿ ಹಣಕಾಸಿನ ನೀತಿಯನ್ನು ಯಾವಾಗ ಕೇಂದ್ರ ಬ್ಯಾಂಕ್ ಅನುಷ್ಠಾನಗೊಳಿಸುತ್ತೆ ಅಂತಂದರೆ ಹಣದುಬ್ಬರದಂಥ ಸಂದರ್ಭದಲ್ಲಿ. ಈ ಹಣದುಬ್ಬರದ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ತುಟ್ಟಿ ಅಥವಾ ದುಬಾರಿ ಹಣಕಾಸಿನ ನೀತಿಯನ್ನು ಅನುಷ್ಠಾನಗೊಳಿಸುತ್ತದೆ. ಹಣಕಾಸಿನ ನೀತಿಯ 2 ಮಿತಿಗಳನ್ನು ತಿಳಿಸಿ. ಹಣಕಾಸಿನ ನೀತಿಯನ್ನು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಹಣಕಾಸಿನ ನೀತಿಯು ಕೂಡ ಫೇಲ್ಯೂರ್ ಆಗಬಹುದು. ಹಾಗಾದರೆ ಅದರ ಮಿತಿಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇ ಒಂದು ಮಿತಿ ಏನಪ್ಪ ಅಂದರೆ ಮುಗ್ಗಟ್ಟಿನ ನಿಯಂತ್ರಣ ಸಾಧ್ಯವಾಗಲಾರದು. ಎರಡನೇದು, ಬೆಲೆಯ ಸ್ಥಿರತೆ ಸಾಧನೆ ಅಸಾಧ್ಯ. ನೆಕ್ಸ್ಟ್, ಹಣಕಾಸಿನ ಮಾರುಕಟ್ಟೆಗಳು ಎಂದರೇನು? ಹಣಕಾಸಿನ ಹಕ್ಕುಗಳನ್ನು ಮತ್ತು ಸೇವೆಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಸೌಲಭ್ಯಗಳನ್ನು ಒದಗಿಸುವ ಕೇಂದ್ರಗಳನ್ನು ಅಥವಾ ಏರ್ಪಾಡುಗಳನ್ನು ಹಣಕಾಸಿನ ಮಾರುಕಟ್ಟೆಗಳು ಎಂದು ಕರೆಯಲಾಗ್ತದೆ. ಹಣಕಾಸಿನ ಸಾಧನಗಳನ್ನು ತಿಳಿಸಿ. ಹಣಕಾಸಿನ ಸಾಧನಗಳು ಅಂತ ಅಂದರೆ ಯಾವ್ಯಾವು ಅಂದರೆ ಮೊದಲನೇದಾಗಿ ಚೆಕ್ಕುಗಳು, ಎರಡನೇದು
ಬೇಡಿಕೆ ಹುಂಡಿಗಳು, ಮೂರನೇದು ವಿನಿಯೋಜಕಗಳು, ನಾಲ್ಕನೇದು ಸಾಲಪತ್ರಗಳು, ಐದನೇದಾಗಿ ವ್ಯಾಪಾರ ಹುಂಡಿಗಳು ಇತ್ಯಾದಿ. ಹಣದ ಮಾರುಕಟ್ಟೆ ಎಂದರೇನು? ಅಲ್ಪಕಾಲೀನ ಉದ್ದೇಶಗಳಿಗೆ ಅವಶ್ಯಕವಾಗಿರುವ ಹಣವನ್ನು ಸಾಲ ನೀಡುವ ಮತ್ತು ಸಾಲ ಪಡೆಯುವ ಸ್ಥಳವನ್ನು ಹಣದ ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ. ಹಣದ ಮಾರುಕಟ್ಟೆಯ 2 ಲಕ್ಷಣಗಳನ್ನು ತಿಳಿಸಿ. ಹಣದ ಮಾರುಕಟ್ಟೆ ಅಲ್ಪಾವಧಿ ಸಾಲ ಪಡೆಯುವ ಮತ್ತು ಸಾಲ ಪಡೆಯುವ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಎರಡನೇದಾಗಿ, ಸಾಲಿಗರು ಮತ್ತು ಸಾಲಗಾರರು ಪರಸ್ಪರ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೇಟಿಯಾಗಬೇಕಾದ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಹಣದ ಮಾರುಕಟ್ಟೆಯ ರಚನಾಂಗಗಳನ್ನು ತಿಳಿಸಿ. ಹಣದ ಮಾರುಕಟ್ಟೆ ಅನ್ನುವಂಥದ್ದು ಹಲವಾರು ಉಪ ಮಾರುಕಟ್ಟೆಗಳನ್ನು ಒಳಗೊಂಡಿರ್ತದೆ. ಇವುಗಳನ್ನು ಹಣದ ಮಾರುಕಟ್ಟೆಯ ರಚನಾಂಗಗಳು ಅಂತ ಕರೀತಾರೆ. ಮೊದಲನೇದಾಗಿ ಕರೆ ಹಣದ ಮಾರುಕಟ್ಟೆ, ಎರಡನೇದು ಹುಂಡಿ ಮಾರುಕಟ್ಟೆ, ಮೂರನೇದು ಠೇವಣಿ ಮಾನ್ಯತಾ ಪತ್ರಗಳ ಮಾರುಕಟ್ಟೆ, ನಾಲ್ಕನೇದಾಗಿ ವಾಣಿಜ್ಯ ಪತ್ರದ ಮಾರುಕಟ್ಟೆ ಇತ್ಯಾದಿ. ನೆಕ್ಸ್ಟ್ ಕರೆ ಹಣದ ಮಾರುಕಟ್ಟೆ ಎಂದರೇನು? ಕರೆ ಹಣ ಅಂತಂದರೆ ಆ ಪದದಲ್ಲೇ ಒಳಗೊಂಡಿದೆ. ಕರೆ ಮೀನ್ಸ್ ಕಾಲ್, ಅಂದರೆ ಕರೆ ಮಾಡಿದ ಕೂಡಲೇ ಅಥವಾ ಮುನ್ಸೂಚನೆ ನೀಡಿದ ಕೂಡಲೇ ಸಾಲವನ್ನು ಮರುಪಾವತಿ ಮಾಡಬೇಕಾಗಿರುವುದರಿಂದ ಇದಕ್ಕೆ ಕರೆ ಹಣದ ಮಾರುಕಟ್ಟೆ ಎನ್ನುವರು. ಭಾರತದ ಹಣದ ಮಾರುಕಟ್ಟೆಯ ಯಾವುದಾದ್ರೂ 4 ಲಕ್ಷಣಗಳನ್ನು ತಿಳಿಸಿ ಅಥವಾ ದೋಷಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಭಾರತದ ಹಣಕಾಸಿನ ಮಾರುಕಟ್ಟೆ ಪ್ರಪಂಚದ ಬೇರೆ ಬೇರೆ ಹಣಕಾಸಿನ ಮಾರುಕಟ್ಟೆಗಳ ರೀತಿಯಲ್ಲಿ ಅದು ಸಾಕಷ್ಟು ಅಭಿವೃದ್ಧಿಗೊಂಡಿಲ್ಲ, ಅನೇಕ ದೋಷಗಳಿಂದ ಕೂಡಿದೆ. ಹಾಗಾದರೆ ಯಾವ್ಯಾವ ದೋಷಗಳು ಅಂತಂದರೆ, ಮೊದಲನೇದಾಗಿ ವಿವಿಧ ಬಡ್ಡಿದರಗಳ ಅಸ್ತಿತ್ವ, ಅಂದರೆ ಭಾರತದಲ್ಲಿ ಇರುವಂಥ ಹಣಕಾಸಿನ ಮಾರುಕಟ್ಟೆ ಬಡ್ಡಿ ದರ ಏಕ ರೀತಿಯಲ್ಲಿ ಇಲ್ಲ. ಎರಡನೇದಾಗಿ ಹಣದ ಋತುಮಾನದ ಬಿಕ್ಕಟ್ಟು, ಮೂರನೇದಾಗಿ ಬ್ಯಾಂಕೋದ್ಯಮ ಸಂಸ್ಥೆಗಳ ಕೊರತೆ, ನಾಲ್ಕನೇದಾಗಿ ಪತ್ತಿನ ಸಾಧನಗಳ ಕೊರತೆ. ನೆಕ್ಸ್ಟ್ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನಡುವಿನ 4 ವ್ಯತ್ಯಾಸಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಹಣದ ಮಾರುಕಟ್ಟೆ ಅಲ್ಪಾವಧಿ ಸಾಲದ ವ್ಯವಹಾರ, ಬಂಡವಾಳ ಮಾರುಕಟ್ಟೆ ದೀರ್ಘಾವಧಿ ಸಾಲದ ವ್ಯವಹಾರ. ಸೊ ಎರಡನೇ ವ್ಯತ್ಯಾಸ ಏನು ಅಂತಂದರೆ, ಈ ಹಣಕಾಸಿನ ಮಾರುಕಟ್ಟೆ ವಿನಿಯೋಜಕಗಳಲ್ಲಿ ವ್ಯವಹಾರವನ್ನು ಮಾಡುತ್ತೆ, ಬಂಡವಾಳ ಮಾರುಕಟ್ಟೆ ಷೇರು ಪತ್ರ ಮತ್ತು ಸಾಲಪತ್ರಗಳಲ್ಲಿ ವ್ಯವಹಾರವನ್ನು ಮಾಡುತ್ತೆ. ಸೊ ಹಣಕಾಸಿನ ಮಾರುಕಟ್ಟೆ ಗರಿಷ್ಠ 6 ತಿಂಗಳ ಅಲ್ಪಾವಧಿಯ ಸಾಲವನ್ನು ನೀಡುತ್ತೆ, ಬಂಡವಾಳ ಮಾರುಕಟ್ಟೆ ಅತಿ ದೀರ್ಘಾವಧಿ ಸಾಲವನ್ನು ನೀಡುತ್ತೆ. ನಾಲ್ಕನೇ ವ್ಯತ್ಯಾಸ ಈ ಎರಡರ ನಡುವೆ, ಈ ಹಣಕಾಸಿನ ಮಾರುಕಟ್ಟೆ ವಾಣಿಜ್ಯ ಬ್ಯಾಂಕುಗಳನ್ನು ಒಳಗೊಂಡಿರ್ತದೆ, ಬಂಡವಾಳ ಮಾರುಕಟ್ಟೆ ಷೇರುಪೇಟೆಯನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್ ಸೆಬಿಯನ್ನು ವಿಸ್ತರಿಸಿ. ಸೆಬಿ ಅನ್ನುವಂಥದ್ದು ಭಾರತದ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂತೇಳಿ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಎಸ್ ಮೀನ್ಸ್ ಸೆಕ್ಯೂರಿಟಿ, ಇ ಮೀನ್ಸ್ ಎಕ್ಸ್ಚೇಂಜ್ ಆ್ಯಂಡ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಯಾವಾಗ ಸ್ಥಾಪನೆ ಆಯಿತು? ಏಪ್ರಿಲ್ 12, 1988ರಂದು ಸೆಬಿ ಸ್ಥಾಪನೆಯಾಗುತ್ತೆ. ಸೆಬಿಯ 2 ಧ್ಯೇಯೋದ್ದೇಶಗಳನ್ನು ತಿಳಿಸಿ. ಭಾರತದ ಮೊದಲನೇ ಸೆಬಿಯ ಉದ್ದೇಶ ಏನಪ್ಪ ಅಂದರೆ, ಭಾರತದ ಸಾಲಪತ್ರಗಳ ಮಾರುಕಟ್ಟೆಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವುದು. ಎರಡನೇದು, ಬಂಡವಾಳ ಮಾರುಕಟ್ಟೆಗೆ ಜನರ ಉಳಿತಾಯಗಳ ನಿರಂತರವಾಗಿ ಬರುವಂತೆ ಪ್ರೋತ್ಸಾಹಿಸುವಂಥದ್ದು. ಸೊ ನೆಕ್ಸ್ಟ್ ಲಾಸ್ಟ್ ಸಟ್ಟ ವ್ಯಾಪಾರ ಎಂದರೇನು? ಸೊ ಭವಿಷ್ಯದಲ್ಲಿ ಸಾಲಪತ್ರಗಳ ಬೆಲೆಯು ಏರಬಹುದೆಂದು ನಿರೀಕ್ಷಿಸಿ ಆಗ ಲಾಭವನ್ನು ಸಂಪಾದಿಸುವ ಉದ್ದೇಶದಿಂದ ಈಗ ಬೆಲೆ ಕಡಿಮೆ ಇರುವ ದಿನಗಳಲ್ಲಿ ಅವುಗಳ ಖರೀದಿಯಲ್ಲಿ ತೊಡಗುವ ಹೂಡಿಕೆದಾರರೇ ಸಟ್ಟ ವ್ಯಾಪಾರಿಗಳು. ಸೊ ಇಲ್ಲಿಗೆ ಸುಮಾರು 70 ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.